ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಹೆನಿಕಿನ್ನ ತೊಗೊಂಬಂದಿದ್ದೀನಿ. ಇದು ಹೆನಿಕಿನ್ ಸಿಲ್ವರು. ಇಂಗ್ಲೀಷ್ ಆ್ಯಕ್ಸೆಂಟ್ ಪ್ರಕಾರ ಇದು ಹೈನಿಕಿನ್ ಅಂತಾರೆ, ಹೆನಿಕಿನ್ ಅಂತಲೂ ಅಂತಾರೆ. ಒಟ್ಟಿನಲ್ಲಿ ಬಿಯರೇ ಗುರು ಅಷ್ಟೇ. ಈ ಗ್ರೀನ್ ಬಾಟಲ್ ನೀವು ನೋಡಿದ್ರೆ ಹೆನಿಕಿನ್ ಕೊಡಿ ಅಂದರೆ ಕೊಡ್ತಾರೆ. ಎಲ್ಲಿ ಗುರು ಕಳೆದೋಗ್ಬಿಟ್ಟಿದ್ದೆ ಇಷ್ಟು ದಿವಸ, ವಿಡಿಯೋಗಳೇ ಬರ್ತಾ ಇರಲಿಲ್ಲ. ಹೌದು, ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟು ವಿಡಿಯೋಗಳೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಿಮಗೋಸ್ಕರ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಿದ್ದರೆ ಈ ಹೆನಿಕಿನ್ಗೂ ಈ ಹೆನಿಕಿನ್ ಸಿಲ್ವರ್ಗೂ ಏನಪ್ಪ ಡಿಫ್ರೆನ್ಸು? ಇದು ಶುರು ಆಗಿದ್ದೆ ಇವಾಗ ರೀಸೆಂಟಾಗಿ. ಹಾಗಿದ್ದರೆ ಇದರ ಟೇಸ್ಟ್ ಹೇಗಿದೆ ನೀವು ತಿಳ್ಕೊಬೇಕಲ್ಲ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಫ್ರೀ. ನೀವೇನು ದುಡ್ಡು ಕೊಡಬೇಕಾ? ಇಲ್ಲ ತಾನೇ, ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನಮಗೆ ಎಣ್ಣೆ ಕಳಿಸೋದು ರಿವ್ಯೂ ಮಾಡೋಕ್ಕೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿ, ಏನಂತೀರಾ? ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಹೈನಿಕಿನ್ ಬಗ್ಗೆ ಮಾತಾಡೋದಾದರೆ ಇದು ಶುರುವಾಗಿದ್ದು 1864 ಹಾಗೆ ಇದು ಒಂದು ಇಂಟರ್ನ್ಯಾಷನಲ್ ಬ್ರೂವಿಂಗ್ ಕಂಪ್ನಿ. ಇದನ್ನು ಶುರು ಮಾಡಿದವ್ರು ಯಾರಪ್ಪ? ಗೆರಾರ್ಡ್ ಆಡ್ರಿನ್ ಹೆನಿಕಿನ್ ಅನ್ನೋರು ಈ ಕಂಪನಿನ ಶುರು ಮಾಡಿದ್ರು. ಹಾಗೆ ಈ ಕಂಪ್ನಿ ಆಲ್ಮೋಸ್ಟ್ 150 ಇಯರ್ಸಿಂದ ಬ್ರೂವಿಂಗ್ ಮಾಡ್ಕೊಂಡು ಬಂದಿದೆ. ಅದೇ ಇದರ ಸ್ಪೆಷಾಲಿಟಿ. ಹಾಗೆ ಇದು ಏನಕ್ಕಪ್ಪ ಫೇಮಸ್ಸು ಅಂದರೆ ಇದರ ಕ್ವಾಲಿಟಿ ಬಿಯರ್ಗರಿ. ಹಾಗೆ ತುಂಬ ಜನ ಇಷ್ಟಪಟ್ಟು ಕುಡಿಯೋ ಬಿಯರು ಹೈನಿಕಿನ್ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ? ನಾರ್ಮಲ್ ಹೈನಿಕಿನ್ಗೂ ಈ ಸಿಲ್ವರ್ಗೂ ಏನು ಡಿಫ್ರೆನ್ಸು? ಇದರಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಯಾಕೆ ಅಂದರೆ ಆಲ್ಕೋಹಾಲ್ ಪರ್ಸೆಂಟೇಜಲ್ಲಿ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಇದನ್ನು -1 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬ್ರೂವಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಸಿಲ್ವರ್ ಅಂತ ಹೇಳಿ ಕರೆದಿದ್ದಾರೆ. ಈ ಥರ -1 ಡಿಗ್ರಿನಲ್ಲಿ ಫಿಲ್ಟ್ರೇಷನ್ ಮಾಡೋದ್ರಿಂದ ಏನಪ್ಪ ಉಪಯೋಗ? ಇದರಿಂದ ಏನಾಗುತ್ತೆ, ಇದರಲ್ಲಿರೋ ರಫ್ ಟೇಸ್ಟು, ಹಾರ್ಶ್ನೆಸ್ಸು ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಕುಡಿಯೋದಕ್ಕೆ ಸ್ಮೂತಾಗಿ ಫೀಸಿಬಲ್ ಆಗಿ ಇರುತ್ತೆ. ಹಾಗಿದ್ರೆ ಈ ಬಿಯರು ಟೇಸ್ಟ್ ಹೇಗಿದೆ ಅಂತ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ತಿಳ್ಕೊಳ್ಳೋಣ. ಜಾಸ್ತಿ ಕತೆ ಹೊಡಿಯಲ್ಲ, ಡೈರೆಕ್ಟ್ ಟೇಸ್ಟಿಂಗಿಗೆ ಬಂದ್ಬಿಡ್ತೀನಿ. ಆಮೇಲೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜು, ಪ್ರೈಸು ತಿಳ್ಕೊಬೇಕಲ್ಲ. ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಒಂದು ಗ್ಲಾಸ್ ತೊಗೊಂಡಾಯ್ತು. ನೀವು ನೋಡ್ಬೋದು ಕ್ಯಾನ್ನ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಹಾಗೆ ಇದು ಮ್ಯಾನುಫ್ಯಾಕ್ಚರ್ ಆಗೋದು ಎಲ್ಲಿ ಅಂತ ಗೊತ್ತಾ? ಇದು ಮ್ಯಾನುಫ್ಯಾಕ್ಚರ್ ಆಗೋದು ನೆದರ್ಲ್ಯಾಂಡ್ಸಲ್ಲಿ. ಹಾಗೆ ತುಂಬ ಜನ ಇಷ್ಟಪಟ್ಟು ಕುಡಿಯೋ ಬಿಯರ್ ಅಂತಲೇ ಹೇಳ್ಬೋದು. ಈ ಹೈನಿಕಿನಲ್ಲಿ ಸಿಲ್ವರ್ 100% ಮಾಲ್ಟ್ ಲ್ಯಾಗರ್ ಬಿಯರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಯಾಕೆ ಗುರು ಯಾವ್ದು ಇಂಗ್ರೀಡಿಯೆಂಟ್ಸೇ ಹೇಳಿಲ್ಲ ಅಂತ. ಹಾಗಿದ್ರೆ ಏನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಇದರಲ್ಲಿ ನಾವು ನೋಡೋಣ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಂತ ಸ್ಪೆಷಲ್ ಕಾಣ್ತಿಲ್ಲ. ವಾಟರ್, ಮಾಲ್ಟೆಡ್ ಬಾರ್ಲಿ, ಇಥನಾಲ್, ಆಲ್ಕೋಹಾಲ್ ಜನರೇಟೆಡ್ ಇನ್ ಪ್ರೊಸೆಸ್ ಅಂತ ಹಾಕಿದ್ದಾರೆ. ಹಾಗೆ ಹಾಪ್ಸ್ ಆ್ಯಂಡ್ ಈಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಾರ್ಮಲ್ ಬಿಯರ್ ಇಂಗ್ರೀಡಿಯೆಂಟ್ಸ್ ಹಾಕಿದಾರಪ್ಪ, ಏನು ಸ್ಪೆಷಲ್ಲಾಗಿ ಹೊಸದಾಗಿ ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡಿಲ್ಲ. ಹಾಗಾಗಿ ಇದು ಸ್ಮೂತಾಗಿ ಇರ್ಬೋದು, ಹೇಳೋಕ್ಕಾಗಲ್ಲ. ಟೇಸ್ಟ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ಇದು ಹೇಗಿದೆ ಅಂತ. ಹಾಗೆ ಇದರ ಪ್ರೈಸಿಂಗಿಗೆ ಬಂದುಬಿಡ್ತೀನಿ. ಇದು 500 ml ಕ್ಯಾನಿಗೆ 160 ರೂಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಹಾಗೆ ನಿಮಗೆ 650 ml ಬಾಟಲಿಗೆ ನಿಮಗೆ 200 ರೂಪೀಸ್ ಆಗುತ್ತೆ. ನನಗೇನೋ ಬಾಟಲ್ ತೊಗೊಂಡ್ರೆ ವರ್ತಿ ಅನಿಸುತ್ತೆ. ಒಂದೊಂದು ಸರಿ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂದರೆ ಕ್ಯಾನ್ನ ಪ್ರಿಫರ್ ಮಾಡ್ಬೋದು. ಸೊ ನೀವೆಲ್ಲರೂ ಆಚೆ ಹೋಗ್ತಾ ಇರ್ತೀರಾ, ಆ ಥರ ಟೈಮಲ್ಲಿ ಕ್ಯಾನನ್ನು ಪ್ರಿಫರ್ ಮಾಡಿ. ಸೊ ಓಪನ್ ಮಾಡ್ತಿದ್ದಂಗೆ ಆ ಹಾಪಿ ಮಾಲ್ಟ್ ಟೇಸ್ಟ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಬನ್ನಿ ಲೋಟಕ್ಕೆ ಹಾಕೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಲೈಟ್ ಯೆಲ್ಲೋಯಿಶ್ ಕಲರ್ ಇದೆ. ಏನು ಸ್ವಲ್ಪ ಬಿಯರ್ಗಿಂತ ಒಂದು ಟೋನ್ ಜಾಸ್ತಿ ಇರ್ಬೋದು ಅಂತ ಹೇಳ್ಬೋದು. ಒಂಥರ ಪೇಲ್ ಯೆಲ್ಲೋಯಿಶ್ ಅಂತ ಹೇಳ್ತಾರಲ್ಲ, ಆ ಕಲರ್ ಇದೆ. ಹಾಗಿದ್ದರೆ ಫ್ರಾತ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ಆ ಹಾಪಿ ಮಾಲ್ಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ನಿಮಗೆ ಬೇರೆ ಬಿಯರಲ್ಲಿ ಒಂಥರ ಹಾರ್ಶ್ನೆಸ್ ಬರುತ್ತಲ್ಲ, ಸೊ ಆ ಥರ ಇಲ್ಲ. ಆಮೇಲೆ ನೀವು ಕುಡಿದಾಗ ಏನೋ ಒಂಥರ ಸ್ಮೆಲ್ ಬರ್ತಾ ಇದೆ, ಕುಡ್ಕೊಂಬಂದಿದ್ಯಾ ಅಂತೆಲ್ಲ ಕೇಳ್ತಾರಲ್ಲ, ಆ ಥರ ಎಲ್ಲ ಸ್ಮೆಲ್ ಇಲ್ಲ. ಇದೊಂಥರ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ. ಚೆಸ್.
ಫ್ರೆಂಡ್ ಟೇಸ್ಟ್ ಮಾಡಿದಾಗ ನಿಮಗೆ ಆ ಮೌತ್ ಫೀಲ್ ಟೇಸ್ಟ್ ಕೊಡುತ್ತೆ, ನಿಮಗೆ ಒಂಥರ ರಿಫ್ರೆಶಿಂಗ್ ನೋಟ್ಸ್ ಇದೆ. ಬಿಯರ್ ಕುಡಿದಾಗ ನಿಮಗೆ ಆ ಕ್ರಿಸ್ಪ್ ನೋಟ್ಸ್ ಬರುತ್ತಲ್ಲ ಅದಂತೂ ಸಾಕತ್ತಾಗಿದೆ. ಆಮೇಲೆ ಸ್ಲೈಟಾಗಿ ಒಂಥರ ಸ್ವೀಟ್ ನೋಟ್ಸ್ ಬರುತ್ತೆ. ಈ ಬಾರ್ಲಿ ಹಿಂಟ್ ಇರುತ್ತಲ್ಲ ಅದು ನಿಮ್ಮ ಪೆಲೆಟ್ ಮೇಲೆ ಹೋಗ್ತಿದ್ದಂಗೆ ತುಂಬಾ ಸ್ಮೂತ್ ಅನಿಸುತ್ತೆ. ಬೇರೆ ಬಿಯರ್ ಥರ ನಿಮಗೆ ಕುಡಿದಾಗ ಒಂಥರ ಕಹಿ ಫ್ಲೇವರ್ಸು ಅದೆಲ್ಲ ಏನೂ ಬರ್ತಾ ಇಲ್ಲ. ಒಂದು ರೇಂಜಿಗೆ ಸ್ಮೂತಾಗಿದೆ ಅಂತ ಹೇಳ್ಬೋದಪ್ಪ ಬಿಯರು. ನೀವು ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ, ನಿಮ್ಮ ಟೇಸ್ಟಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಪ್ಪ, ಯಾಕೆ ಬಿಡ್ತೀರಾ ಅಲ್ವಾ. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 5% ಇರುತ್ತೆ. ತುಂಬ ಏನು ಸ್ಟ್ರಾಂಗ್ ಬಿಯರ್ ಅಲ್ಲ ಗುರು, ಆರಾಮ್ಸೆ ಕುಡಿಬೋದು. ಒಂದು ಟಿನ್ ಅಂದರೆ ಒಂದು 4 ತೊಗೊಂಡು ಖಾಲಿ ಮಾಡ್ತೀರಾ ಆರಾಮ್ಸೆ. ಯಾಕೆ ಅಂದರೆ ಇದರಲ್ಲಿ ಅಷ್ಟು ಆಲ್ಕೋಹಾಲ್ ಹಿಂಟ್ ಇಲ್ಲ. ಸೊ ನೀವು ಲೈಟಾಗೆ ಬಸ್ಬೇಕು ಅಂತಿದ್ದರೆ ನೀವು ಈ ಬಿಯರ್ನ ಚೂಸ್ ಮಾಡ್ಕೋಬೋದು. ಏನು ಹೇಳ್ತೀರಾ ಫ್ರೆಂಡ್ಸ್? ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಹೈನೆಕೆನ್. ಈ ಬಿಯರು ತುಂಬಾ ಸ್ಮೂತಾಗಿದೆ, ಫೀಸಿಬಲ್ ಆಗಿರುತ್ತೆ ಕುಡಿಯೋದಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಮ ಅಭಿಪ್ರಾಯ ಗೊತ್ತಲ್ಲ, ಏನು ಮಾಡಬೇಕು ಕೆಳಗಡೆ ಕಮೆಂಟಲ್ಲಿ ಹಾಕಬೇಕು ಆಯಿತಾ. ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಒತ್ತರಪ್ಪ ಮರಿಬೇಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?